ನಮಸ್ತೆ ವೀಕ್ಷಕರೇ, ಸುಧಾ ರೆಸಿಪೀಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರಾಗಿ ನಮ್ಮ ದೇಹಕ್ಕೆ ತಂಪನ್ನು ನೀಡೋದ್ರ ಜೊತೆಗೆ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ರಾಗಿನ ಹೆಚ್ಚೆಚ್ಚಾಗಿ ಯೂಸ್ ಮಾಡೋದ್ರಿಂದ ಮನುಷ್ಯ ಗಟ್ಟಿಯಾಗಿರ್ಬೋದು. ರಾಗಿ ರೊಟ್ಟಿನ ಸಲಾಡ್, ದಾಲ್ ಮತ್ತು ಚಟ್ನಿ, ಮೊಸರು ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. 2 ಬೌಲ್ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು. ಸ್ವಲ್ಪ ಹಚ್ಚೋದಕ್ಕೆ, ಇದು ರೊಟ್ಟಿ ಮಾಡಬೇಕಾದ್ರೆ ಅದನ್ನು ಹಚ್ಚಿಬಿಟ್ಟು ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ತಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ, ಮೇಲೆ ರೊಟ್ಟಿ ಮೇಲೆ ಹಚ್ಬೇಕಲ್ಲ. ಒಂದು ವೈಟ್ ಬಟ್ಟೆ ತೊಗೊಂಡಿದ್ದೀನಿ, ಉದ್ದೋದಕ್ಕೆ ಲಟ್ಟಣಿಕೆ ತೊಗೊಂಡಿದ್ದೀನಿ. ಇಷ್ಟನ್ನು ಈಗ ರೆಡಿ ಮಾಡಿ ಇಟ್ಕೋಬೇಕು. ನೀರು ಬಾಯ್ಲ್ ಆಗ್ತಾಯಿದೆ. ಈಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನೀರು ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ಅದಕ್ಕೆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಗಟ್ಟಿಯಾಗಿ ಜಿಗಿ ಮಾಡ್ಕೊಳೋದಕ್ಕೆ ಹಿಟ್ಟನ್ನು ಹಾಕಬೇಕು. ನೀರು ಬಾಯ್ಲ್ ಆಗೋ ಟೈಮ್ಗೆ ಇದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಗಟ್ಟಿಯಾಗಿ ಜಿಗಿ ಮಾಡ್ಕೊಳ್ಳೋದಕ್ಕೆ ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಒಂದೇ ಸರಿಗೆ ಹಾಕ್ತಾಯಿದ್ದೀನಿ ನಾನು. ಇದರಿಂದ ಹಿಂದ್ಗಡೆಯಿಂದ ಈ ರೀತಿ ರೌಂಡಾಗಿ ಗಟ್ಟಿಯಾಗಿ ಇದನ್ನು ಮಾಡ್ಕೋಬೇಕು. ಈಗ ಇದರಲ್ಲಿ ಉಳಿದಿರೋ ಹಿಟ್ಟನ್ನ ಇದಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಮಗೆ ನಾದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಈಗ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇಷ್ಟೇ ಗಟ್ಟಿ ಇರಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಕೂಡಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಹಿಟ್ಟನ್ನು ಇದರಲ್ಲೇ ನಾದ್ಕೋಬೋದು. ನಿಮಗೆ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದರೆ ಸ್ವಲ್ಪ ಡ್ರೈ ಆಗಿರೋ ಹಿಟ್ಟನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ರೊಟ್ಟಿ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ರೊಟ್ಟಿ ಮಾಡೋದಕ್ಕೆ. ಚೆನ್ನಾಗಿ ನಾದ್ಕೋಬೇಕು ಇದನ್ನು.
ಹಿಟ್ಟನ್ನು ಹೀಗೆ ಗಟ್ಟಿಯಾಗಿ ನಾದ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ನೋಡಿ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊ. ನಾನು ರಾಗಿ ರೊಟ್ಟಿನ ದಿನಕ್ಕೊಂದ್ಸರಿ ಅಥವಾ 2 ದಿನಕ್ಕೆ ಈ ರೀತಿ ಮಾಡ್ತಾನೆ ಇರ್ತೀನಿ ಯಾವಾಗಲೂ. ನಾವು 3 ಇರೋದ್ರಿಂದ ಇಷ್ಟು ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ಭಾಳ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಕಲಿಸ್ಕೊಳ್ಳಿ. ರಾಗಿ ರೊಟ್ಟಿನ ಆಗಿಂದಾಗಲೇ ಬಿಸಿಯಾಗಿ ಮಾಡ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ಆರಿದ ನಂತರ ಇದು ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನು ಹೀಗೆ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ನಾನು ಈ ರೀತಿಯಾಗಿರೋ ಕಬ್ಬಿಣದ ತವನ ತೊಗೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ. ನಿಮಗೆ ಮಧ್ಯಕ್ಕೆ ಸೀದೋಗುತ್ತೆ ಅನ್ನೋ ಆಗಿದ್ದರೆ ಈ ಥರ ಒಂದು ಸ್ಟೀಲ್ ಪ್ಲೇಟ್ನ ಈ ಗ್ಯಾಸ್ ಮೇಲೆ ಅದಕ್ಕೋಸ್ಕರನೇ ಇದನ್ನು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅಷ್ಟು ಕಪ್ಪಾಗಿದೆ ಇದು. ಗ್ಯಾಸ್ನ ಹಚ್ಬಿಟ್ಟು ಈ ಪ್ಲೇಟ್ನ ಇಟ್ಟು ಅಂಚನ್ನು ಈ ರೀತಿ ಇಟ್ಟರೆ ಮಧ್ಯಕ್ಕೆ ಸೀದೋಗೋದಿಲ್ಲ ರೊಟ್ಟಿ. ಸುತ್ತ ಈ ರೀತಿ ಮಾಡ್ಕೊಳ್ಳಿ. ರೊಟ್ಟಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ. ನೀವು ಈ ರೀತಿಯಾಗಿ ಗಟ್ಟಿಯಾಗಿ ಜಿಗಿ ಮಾಡಿಕೊಂಡ್ರೆ ನಾವು ಹೇಗೆ ಉದ್ದಿದ್ರೂ ಅದು ಕಟ್ಟಾಗೋದಿಲ್ಲ. ನೋಡಿ, ಇದು ಹೇಗೆ ಎತ್ತಿ ಹಾಕಿದ್ರೂ ಹರಿಯೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ.
ಚೆನ್ನಾಗಿ ಅನಿಸುತ್ತೆ ರಾಗಿ ರೊಟ್ಟಿ ಮಾಡೋದಕ್ಕೆ. ನನಗೆ ಭಾಳ ಇಷ್ಟ. ನೋಡಿ, ಕಟ್ಟ ಆಗೋದೇ ಇಲ್ಲ ಇದು. ಸ್ವಲ್ಪ ಸುತ್ತ ದಪ್ಪ ಇದೆ ಅನಿಸಿದರೆ ಈ ರೀತಿಯಾಗಿ ಉತ್ಕೊಳ್ಳಿ. ಈಗಿನ ಸ್ವಲ್ಪ ನೀರನ್ನು ಈ ರೀತಿ ಹಚ್ಕೋಬೇಕಷ್ಟೆ. ನಾವು ಮೆತ್ತಗೆ ಬೇಕಂದರೆ ಜಾಸ್ತಿ ತಿರುಗ್ಸೋಕೆ ಹೋಗ್ಬಾರ್ದು. ಸ್ವಲ್ಪ ಕ್ರಿಸ್ಪಿ ಬೇಕನ್ನೋದಾದರೆ ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು. ಒಂದು ಕಾಟನ್ ಬಟನಲ್ಲಿ ಈ ರೀತಿ ಫ್ರೆಶ್ ಮಾಡಿದರೆ ಚೆನ್ನಾಗಿ ಉಬ್ಬುತ್ತೆ ಅಷ್ಟೇ. ಸಾತ್ವಿಕವಾಗಿರೋ ಸಲಾಡ್ ಮತ್ತು ದಾಲ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ, ನಾನು ಮಾಡಿರೋ ರಾಗಿ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ.